ಆಲ್ ದೀಸ್ ಸರ್ಜರೀಸ್ ನನಗೆ ಏನೇನು ಮೆನ್ಷನ್ ಮಾಡಿದ್ನಲ್ಲ, ಹಿಸ್ಟೆಕ್ಟಮಿ ಆಗಿರ್ಬೋದು. ಹಿಸ್ಟೆಕ್ಟಮಿಯಲ್ಲಿ 3 ಥರ ರೂಟ್ಸ್ ಇರುತ್ತೆ. ಒನ್ ಇಸ್ ವೆಜೈನಲ್ ಹಿಸ್ಟೆಕ್ಟಮಿ, ಥ್ರೂ ದ ವೆಜೈನಲ್ ನ್ಯಾಚುರಲ್ ಆರಿಫೈಸಿಂದ ಯೂಟ್ರಸ್ ಡಿಸೆಂಟ್ ಆಗಿದ್ರೆ, ಅಂದರೆ ಪ್ರೊಲ್ಯಾಪ್ಸ್ ಆಗಿದ್ರೆ ಅಥವಾ ಹೊರಗಡೆ ಬಂದಿದ್ರೆ ಅದನ್ನು ತೆಗೆಯುವಂಥದ್ದು. ಅದ್ರ ಜೊತೆಗೆ ಬ್ಲಾಡರ್ ರಿಪೇರ್ ಮತ್ತು ಪೋಸ್ಟೀರಿಯರ್ ಕಂಪಾರ್ಟ್ಮೆಂಟ್ನ ಕೂಡ ರಿಪೇರ್ ಮಾಡ್ತೀವಿ. ಇನ್ನು ಕೆಲವುದರಲ್ಲಿ ಸರ್ಜರಿ ಆಗಿರುತ್ತೆ ಬೇರೆ ಯಾವುದಾದ್ರೂ ಕಂಡೀಷನ್ಗೆ, ಬಟ್ ಸ್ಟಿಲ್ ಅಗೇನ್ ದಟ್ ಇಸ್ ಅ ಸ್ವೆಲ್ಲಿಂಗ್ ಇನ್ ದ ವೆಜೈನಲ್ ಪಾರ್ಟ್, ದಟ್ ಈಸ್ ಕಾಲ್ಡ್ ಎಸ್ ಅ ವಾಲ್ಟ್ ಪ್ರೊಲ್ಯಾಪ್ಸ್. ಅಂದರೆ ಹಿಸ್ಟೆಕ್ಟಮಿ ಆದಮೇಲೆ ಕೆಳಗೆ ಜಾರುವಂಥದ್ದನ್ನ ವಾಲ್ಟ್ ಪ್ರೊಲ್ಯಾಪ್ಸ್ ಅಂತೀವಿ. ಇದನ್ನು ನಾವು ಮತ್ತೆ ಅದನ್ನು ರೆಡ್ಯೂಸ್ ಮಾಡಿ ಸರ್ಜರಿ ಪ್ರೊಸೀಜರ್ ಮೂಲಕ ವಾಲ್ಟ್ನ ಮತ್ತೆ ಅದರ ಪೊಸಿಷನಲ್ಲಿ ಹಾಕಲಿಕ್ಕೆ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಸೇಕ್ರೋಸ್ಪೈನಸ್ ಫಿಕ್ಸೇಷನ್ ಅಥವಾ ಸೆಕ್ರೋಕಾಲ್ಪೋಪೆಕ್ಸಿ ಅಂತಲೂ ಹೇಳ್ತೀವಿ. ನೆಕ್ಸ್ಟ್ ಅಂತ ಹೇಳಿದ್ರೆ, ಇನ್ ಫ್ಯೂ ಕೇಸಸ್ ಆಲ್ ದೀಸ್ ಸರ್ಜರೀಸ್ ಕ್ಯಾನ್ ಬಿ ಡನ್ ಥ್ರೂ vaginal route, abdominal route also, and laparoscopic and robotic route. But it depends on the condition of the patient, what specific complaints patient has come with, and what is best for the patient is always decided by your surgeon. So all these options will be available which you can discuss with. ಕೆಲವೊಂದು ಗಡ್ಡೆಗಳು ತುಂಬ ದೊಡ್ಡದಿದ್ದು ಮೊದಲು ಸರ್ಜರೀಸ್ ಆಗಿರುತ್ತೆ. ಸೊ ಅಡೇಷನ್ಸ್ ಅಂತೀವಿ, ಅಂದರೆ ಕರಳು ಅದೆಲ್ಲ ಅಂಟ್ಕೊಂಡಿದ್ದಾಗ ಕೆಲವೊಂದು ರೂಟಲ್ಲಿ ಅಬ್ಡಾಮಿನಲ್ ಸರ್ಜರೀಸ್ ಆರ್ ಆಲ್ಸೋ ವ್ಯಾಲಿಡ್. ನೆಕ್ಸ್ಟ್ ಅಂದರೆ ಮಿನಿಮಲ್ ಇನ್ವೇಸಿವ್ ಸರ್ಜರಿ, ದಟ್ ಈಸ್ ಲ್ಯಾಪ್ರೋಸ್ಕೋಪಿ ಆ್ಯಂಡ್ ರೋಬೋಟಿಕ್. ಲ್ಯಾಪ್ರೋಸ್ಕೋಪಿ ಅಂದರೆ ಉದರದರ್ಶಕ ಶಸ್ತ್ರಚಿಕಿತ್ಸೆ, ಅಂದರೆ ಕಟ್ ಮಾಡಲ್ಲ, 2-3 ಹೋಲ್ಸ್, ಮಿನಿಮಲ್ ಹೋಲ್ಸ್ ಮಾಡಿ ಅಲ್ಲಿಂದ ಯೂಟ್ರಸ್ ಕನೆಕ್ಷನ್ಸ್ನ ನಾವು ರಿಲೀಸ್ ಮಾಡಿಕೊಂಡು ದೆನ್ ವಿ ಸೂಚರ್ ದ that place where the uterus was there, so that place is sutured back.